ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಈ ದಿನ ನಾನು ನವರಾತ್ರಿ ಸ್ಪೆಷಲ್ ನವರಾತ್ರಿಯಲ್ಲಿ 9 ಕಲರ್ ಸೀರೆಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಬಣ್ಣದ್ದು 9 ದಿನ ಉಟ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ನವರಾತ್ರಿ ಆರಾಧನೆಯನ್ನು ಮಾಡ್ತೀವಿ ನಾವು. ಹಾಗಾಗಿ ನಾನು ಸೀರೆನ ತೆಕ್ಕೊಂಡಿದ್ದೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗಿನ ಪಾರಾಯಣ ಅಂತಂದರೆ ಏನು ಅಂದರೆ ಪುರಾಣವನ್ನು ಓದಬೇಕು. 9 ದಿನ ಪುರಾಣವನ್ನು ಆರಾಧನೆ ಮಾಡಬೇಕು, ದೇವಿ ಸ್ತೋತ್ರ ಮಾಡಬೇಕು. ಹಾಗೆ ದೇವಿ ಪುರಾಣ ಇದೆಯಲ್ಲ ಅದನ್ನು ಕೂಡ ಓದಬೇಕು. ನವರಾತ್ರಿ ಅಂತ ಅಲ್ಲ, ನಾವು ದಿನಾನು ಪುರಾಣವನ್ನು ಓದ್ತೀವಿ. ಅದು ನಮ್ಮ ಮಾವನವರಿಂದ ಬಂದಿರತಕ್ಕಂತಹ ಬಳುವಳಿ ಅನ್ಬೋದು. ಅವರು ಕೂಡ ಆರಾಧನೆಯನ್ನು ಮಾಡ್ತಾಯಿದ್ರು. ಸೊ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾಳೆಯಿಂದ ಅಂದರೆ ಸೆಪ್ಟೆಂಬರ್ 22ರಿಂದ ನವರಾತ್ರಿ ಹಬ್ಬ ಶುರುವಾಗ್ತಾ ಇದೆ. ಸೊ ಇವತ್ತು ಬಂದುಬಿಟ್ಟು ಅಮಾವಾಸ್ಯೆ ಇದೆ. ಇದು ಸಂಡೇ ಅಂದರೆ ರವಿವಾರ ಬಂದಿರೋದ್ರಿಂದ ಅಮಾವಾಸ್ಯೆ ಸ್ವಲ್ಪ ಸ್ಪೆಷಲ್ ಆಗಿದೆ. ಅಂದರೆ ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ, ಆಯ್ತವಾರ ಅಮಾವಾಸ್ಯೆ ಬಂದಿದೆ, ಪೂಜೆಗೆ ಅಥವಾ ಯಾವುದಕ್ಕೆ ಆಗಲಿ ಸೂಕ್ತ ಅಂತ ಹೇಳಿ ಹೇಳ್ತಾರೆ. ಓಕೆನಾ. ಇವಾಗ ನಾನು ನಿಮ್ಮ ಜೊತೆ 9 ಬಣ್ಣದ ಸೀರೆಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ಆ ದೇವಿ ಹೆಸರು ಕೂಡ 9 ದಿನ ಯಾವ್ಯಾವ ದೇವ್ರದ್ದು ಕೂಡ ಹೆಸರಿರುತ್ತೆ. ಹಾಗೆ ಬಣ್ಣವನ್ನು ಯಾವ ಬಣ್ಣ ಅಂಥೇಳಿ ಅದನ್ನು ಇವಾಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಸೀರೆ ಮತ್ತು ಬ್ಲೌಸ್ ಕಲೆಕ್ಷನ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಸೆಪ್ಟೆಂಬರ್ 22 ವೈಟ್ ಇದೆ ನೋಡಿ, ಬಿಳಿ ಬಣ್ಣ ಯಾವ ದೇವ್ರದ್ದು, ಯಾವ ದೇವಿದು ಅವತಾರ ಅಂತಂದರೆ ಶೈಲಪುತ್ರಿದು ವೈಟ್ ಇದೆ. ಸೊ ಇದು ಬಂದುಬಿಟ್ಟು ಕೇರಳ ಸಾರಿ ನೀವು ನೋಡಿರ್ಬೋದು, ಪ್ಲೇನ್ ಆಗಿರುತ್ತೆ. ಬಟ್ ಇದು ಪ್ಲೇನಲ್ಲೇ ಚೆಕ್ಸ್ ಫುಲ್ ಪ್ಲೇನ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ನಾನು ಈ ಥರ ತರಿಸ್ಕೊಂಡಿದ್ದೆ. ಸ್ವಲ್ಪ ನೋಡಿ, ಫುಲ್ ವೈಟ್ ಇಲ್ಲ, ಫಸ್ಟ್ ಟೈಮ್ ಮತ್ತು ಪೂಜೆ ಮಾಡೋದ್ರಿಂದ ತೀರಾ ಬಿಳಿದು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಮಿಕ್ಸ್ ತೊಗೊಂಡಿದ್ದೀನಿ ನಾನು. ಗೋಲ್ಡ್ ಮಿಕ್ಸ್ ಇದೆ, ಕ್ರೀಮ್ ಗೋಲ್ಡ್ ಅಂತಾರೆ ನೋಡಿ, ಆ ಥರ ಇದೆ ಸೀರೆ. ಕಾಣಿಸ್ತಿದೆ ಅಲ್ವಾ? ಓಕೆ, ಕ್ರೀಮ್ ಗೋಲ್ಡ್ ಅಂತಾರೆ ನೋಡಿ. ಜಸ್ಟ್ ಬಾರ್ಡ್ರ್ ಒಂದೇ ಬಂದಿದೆ, ಮೇಲ್ಗಡೆ ಕೆಳಗಡೆ ಎರಡು ಸೈಡ್ ಕೂಡ ಬಾರ್ಡ್ರ್ ಇದೆ. ಫುಲ್ ಎಲ್ಲ ಚೆಕ್ಸ್ ಇದೆ. ಇದೊಂಥರ ಕ್ರೀಮ್ ಇದೆ, ವೈಟ್ ಅನಿಸುತ್ತೆ ಬಟ್ ಕ್ರೀಮ್ ಇದೆ, ನಡೆಯುತ್ತೆ ವೈಟ್ಲಿಗೆ ಆದರೂ. ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ನೋಡಿ, ಐರನ್ ಏನು ಮಾಡಿಲ್ಲ ನಾನು, ಬೋಟ್ನೇ ಕೊಟ್ಟಿದ್ದೀನಿ. ಇಂದ ಬ್ಯಾಕ್ ಹುಕ್ಸ್ ಇದೆ, ಇಲ್ಲಿ ಡೋರಿ ಮಾಡಿದ್ದೀನಿ. ಇದೊಂಥರ ಲೇಸಸ್ನ ನೋಡಿ, ಇದು ವೈಟ್ ಲೇಸ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಸಿಂಪ್ಲಿ ಸೂಪರ್ ಅಂತ ಹೇಳ್ತೀವಲ್ವ ಆ ಥರ ಇದೆ. ಹಾಗೆಯೇ ನೋಡ್ತೀರಿ ಬ್ಲೌಸ್ನಲ್ಲಿ ಸ್ಲೀವ್ ಡಿಸೈನನ್ನು ಈ ಥರ ಮಾಡಿದ್ದೀನಿ. ಆರ್ಗಾಮಿ ಸ್ಲೀವ್ಸ್ ಅಂತ ಹೇಳ್ತಾರಲ್ಲ, ಎಷ್ಟಿದೆ, 1 2 3 4 5 ಇದೆ ನೋಡಿ ಪೆಟಲ್ಸ್, 1 2 3 4 5. ಓಕೆ, ಅಪೋಸಿಟ್ ಆಗಿದೆ. ಈ ಕಡೆ ಒಂದು ಇಲ್ಲಿ ನೋಡಿ, ಈ ಸೈಡ್ ಒಂದು ಸೈಡ್, ಈ ಸೈಡ್ ಅಪೋಸಿಟ್ ಬಂದು ಆರ್ಗಾಮಿ ಸ್ಲೀವ್ಸ್ ಕೊಟ್ಟಿದ್ದೀನಿ. ಜಸ್ಟ್ ಇಲ್ಲಿ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರನ್ನ ಪ್ಲೇಸ್ ಮಾಡಿದ್ದೀನಿ. ಹಾಗೆಯೇ ಮಿಡ್ಲಿಗೆ ಒಂದಷ್ಟು ಕುಂದನ ಒಂಥರ ಪ್ಯಾಚ್ ಇದೆ, ಇದು ಪ್ಯಾಚನ್ನು ಹಚ್ಚಿ ನೆಕ್ಸ್ಟ್ ಲೇಸನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಇದು. ನಾನೊಂದು ಸಲ ವಿಯರ್ ಮಾಡಿದ್ದೆ, ಬೆಳದಿಂಗಳ ಫಂಕ್ಷನ್ ಇತ್ತು, ಸೊ ಅದಕ್ಕೆ ವಿಯರ್ ಮಾಡಿದ್ದೆ ನಾನಿದು. ಈಗ ನೋಡಿ, ಇದು ಫಸ್ಟ್ ಡೇ ಅಂದರೆ ಯಾವುದು, ಸೆಪ್ಟೆಂಬರ್ 22 ಅಂದರೆ ನಾಳೆ ಶೈಲಪುತ್ರಿ ವೈಟ್ದೇನಿದೆಯಲ್ಲ ಇದನ್ನು ನಾನು ವೇರ್ ಮಾಡ್ತೀನಿ. ಇದು ವೈಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇವಾಗ 23ಕ್ಕೆ ಅಂದರೆ ಸೆಪ್ಟೆಂಬರ್ 23ಕ್ಕೆ ನಾಡಿದ್ದು ಬ್ರಹ್ಮಚಾರಿಣಿ ರೂಪ ದೇವಿದು. ಹಾಗಾಗಿ ರೆಡ್ಡನ್ನು ಉಟ್ಕೊಳ್ಬೇಕು. ಇದು ಡೈಲಿ ವೇರ್ ಸಾರಿನೇ, ಇದು ಸ್ಪೆಸಿಫಿಕ್ ಅಂತ ಏನೂ ಇಲ್ಲ, ಬಟ್ ರೆಡ್ ಕಲರ್ ಇತ್ತಲ್ವ, ಹಾಗಾಗಿ ಇದನ್ನೇ ತೊಗೊಂಡಿದ್ದೆ ನಾನು. ಡೈಲಿ ವೇರ್ ಸಾರಿ ಇದು, ಫುಲ್ ಎಲ್ಲ ರೆಡ್ ಇದೆ, ಹಾಗಾಗಿ ಕೆಂಪಿದೆ ಎಲ್ಲ, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ಸೀರೆ. ಇದು ಬಂದ್ಬಿಟ್ಟು ನಾರ್ಮಲಾಗಿ ಹೊಲ್ಕೊಂಡಿರೋದು, ಇದಕ್ಕಿದೆ ಬಂದಿತ್ತು ಬ್ಲೌಸು, ಹಾಗಾಗಿ ಇದನ್ನು ನಾರ್ಮಲ್ ಇದೆ ಬ್ಲೌಸು. ಇದನ್ನೇ ಎಕ್ಸ್ಪ್ಲೇನ್ ಮಾಡಿದೆ ಅವಸರ ಇಲ್ಲ, ಯಾಕಂದರೆ ಎಲ್ಲನೂ ನಾರ್ಮಲ್ ಇದೆ. ಸ್ಲೀವ್ಸ್ ಕೂಡ ನಾರ್ಮಲ್ ಇದೆ, ಬ್ಯಾಕ್ ಫ್ರಂಟ್ ಕೂಡ ನಾರ್ಮಲ್ ಆಗಿದೆ, ಸಿಂಪ್ಲಿ ಆಗಿ ಇದೆ. ಇದು 2ನೇ ದಿನ
ಬ್ರಹ್ಮಚಾರಣಿದು ರೆಡ್ ಕಲರ್ ಇದೆ ಅಲ್ವಾ, ಆವಾಗ ಈ ಸೀರೆನ ನಾನು ಉಟ್ಕೊಳ್ತೀನಿ. ಹಾಗೆಯೇ 3ನೇ ದಿನ ಅಂತಂದರೆ ಚಂದ್ರಘಂಟ ಅಂಥೇಳಿ ದೇವಿದು ಅವತಾರ ಬರುತ್ತೆ. ದೇವಿ ಚಂದ್ರಘಂಟ ವೇಷದಲ್ಲಿ ಇರುತ್ತೆ. ಆ ದಿನ ಒಂದು ಕಡು ನೀಲಿ ಅಥವಾ ರಾಯಲ್ ಬ್ಲೂ ಅಂತ ಹೇಳ್ತೀವಲ್ಲ, ಇದು ರಾಯಲ್ ಬ್ಲೂ ಅಂದರೆ ಇದನ್ನು ನಾವು ಈ ಕಲರ್ನ ನಾವು ಉಟ್ಕೊಳ್ಬೇಕು ಆ ದಿನ 3ನೇ ದಿನ. ಹಾಗಾಗಿ 3ನೇ ಕಲರ್ ಬಂದ್ಬಿಟ್ಟು ರಾಯಲ್ ಬ್ಲೂ, ಕಡು ನೀಲಿ ಅಂತಲೇ ಹೇಳ್ತೀವಿ, ಕಡು ನೀಲಿ ಬಣ್ಣ. ಇದು ಸೀರೆ ನೋಡಿ, ಬಾರ್ಡ್ರ್ ಏನಿಲ್ಲ, ಜಸ್ಟ್ ಸ್ಕೈ ಬ್ಲೂ ಕಲರ್ದು ಶೇಡಿಂಗ್ ಬಂದಿದೆ. ಅಪ್ ಆ್ಯಂಡ್ ಡೌನ್, ಮೇಲ್ಗಡೆ ಕೆಳಗಡೆ ಹೀಗೆ ಇದೆ. ಫುಲ್ ಸೀರೆ ತುಂಬ ಲೈನ್ ಇವೆ, ಡಾಟ್ ಲೈನ್ ಇವೆ. ಸೊ ಸ್ಯಾರಿಗೆ ಬಂದುಬಿಟ್ಟು ಹೀಗಿದೆ. ಕಡು ನೀಲಿ ಅಂದರೆ 3ನೇ ದಿನ ಚಂದ್ರಘಂಟ ದೇವಿದು ಅವತಾರ. ಚಂದ್ರಘಂಟದಲ್ಲಿ ಕಡು ನೀಲಿಯನ್ನು ನಾವು ವೇರ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಬ್ಲೌಸ್ ಹೀಗಿದೆ ನೋಡಿ, ಫ್ರಂಟ್ ಹುಕ್ಸೇ ಇದೆ, ಬ್ಯಾಕ್ ಸೈಡ್ನಲ್ಲಿ ಹೀಗಿದೆ ನೋಡಿ. ಪಾಟ್ ನೆಕ್ ಬಂದುಬಿಟ್ಟು ಮೇಲ್ಗಡೆ ಏನೂ ಇಲ್ಲ, ಕೆಳಗಡೆ ರೌಂಡಿಗೆ ಅಷ್ಟೇ ಈ ಥರ ಪ್ಯಾಚ್ ಬಂದುಬಿಟ್ಟು ಇನ್ನರ್ ಡೋರಿಯನ್ನು ಫಿಕ್ಸ್ ಮಾಡಿದ್ದೀನಿ. ಡೋರಿಯನ್ನು ನಾಟ್ ಮಾಡ್ಕೊಳ್ಳೋದು ಈ ಥರ. ಇಲ್ಲಿ ನೋಡಿ, ಈ ಥರ ಪಟ್ಟಿಯನ್ನು ಮಾಡಿಬಿಟ್ಟು ಒಂದು ಪಕ್ಕಕ್ಕೆ ಅಂಟಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ಅದು ಲಾಡಿಯನ್ನು ಒಳಗಡೆ ಹಾಕ್ಕೊಂಡು ಇಲ್ಲಿಗೆ ಟೈಯನ್ನು ಮಾಡ್ಕೊಳ್ಬೇಕು. ಸ್ಲೀವ್ಸಿಗೆ ಬಂದುಬಿಟ್ಟು ಸಿಂಪಲ್ ಆಗಿದೆ ಸ್ಲೀವ್ಸು. ಜಸ್ಟ್ ಸೀರೆ ಕಲರ್ದು ಈ ಥರ ನಿಲಿಗೆಯನ್ನು ಕೊಟ್ಟಿದ್ದೀವಿ ನೋಡಿ. ಬಾರ್ಡ್ರ್ ಏನಿದೆಯಲ್ಲ, ಬಾರ್ಡ್ರ್ ಕೆಳಗಡೆ ಈ ಥರ ನಿಲಿಗೆಯನ್ನು ಮಾಡಿದ್ದೀನಿ. ಓಕೆ, ಸೀರೆ ಕಲರ್ದು ಇವಾಗ ಇಲ್ಲಿ ಜಸ್ಟಾಗಿ ಒಂದು ನಿಲಿಗೆಯನ್ನು ಮಾಡಿದ್ದೀನಿ. ಇದು 3ನೇ ದಿನದ. ಇವಾಗ ಫ್ರೆಂಡ್ಸ್ 4ನೇ ದಿನ ಕೂಷ್ಮಾಂಡ ದೇವಿದು. ಸೊ ಯೆಲ್ಲೋ ಕಲರನ್ನು ನಾವು ವೇರ್ ಮಾಡ್ಕೊ. ದೇವಿದು ಬಂದುಬಿಟ್ಟು ಕೂಷ್ಮಾಂಡ ಅವತಾರದ ದೇವಿದು ನವರಾತ್ರಿ ಅವತಾರಗಳಲ್ಲಿ ಕೂಷ್ಮಾಂಡ 4ನೇ ದಿನ ದೇವಿದು. ಸೊ ಆವಾಗ ಯೆಲ್ಲೋ ಕಲರ್ ಹಳದಿ ಬಣ್ಣ ಅದನ್ನು ಯೂಸ್ ಮಾಡ್ಕೋಬೇಕು. ಫುಲ್ ತೀರಾ ಹಳದಿ ಬಣ್ಣ ಇಲ್ಲ ನನ್ನಲ್ಲಿ, ಹಾಗಾಗಿ ಫ್ಲವರ್ದು ಬಂದಿದೆ, ಫ್ಲವರ್ ಡಿಸೈನ್ ಇದೆ, ಬಟ್ ಹಳದಿ ಕಲರ್ ಇದೆ. ಬಾರ್ಡ್ರೆಲ್ಲ ಹಳದಿನೇ ಇದೆ ನೋಡಿ, ಬಾರ್ಡ್ರೆಲ್ಲ ಹಳದಿ ಇದೆ. ಹಾಗೆ ಒಳಗಡೆ ಕೂಡ ಹಳದಿನೇ ಇದೆ, ಯೆಲ್ಲೋ ಕಲರೇ ಇದೆ, ಬಟ್ ಫ್ಲವರ್ ಇದೆ, ಚೆನ್ನಾಗಿದೆ. ಸೀರೆ ಬಂದುಬಿಟ್ಟು ಫುಲ್ ಸ್ಮೂತ್ ಆಗಿದೆ. ನೋಡಿ, ಎಲ್ಲ ಬಾರ್ಡ್ರೆಲ್ಲನೇ ಹಳದಿ ಇದೆ. ಸೊ 4ನೇ ದಿನ ಹಳದಿ ಕಲರ್ನ ವೇರ್ ಮಾಡ್ಕೊಳ್ಬೇಕು. ದೇವಿ ಅವತಾರ ಕೂಷ್ಮಾಂಡ ದೇವಿದು, ಗೊತ್ತಾಯ್ತಾ? ಈ ಹಳದಿ ಇದಕ್ಕೆ ಬ್ಲೌಸ್ ಏನಿದೆಯಲ್ಲ, ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ, ಸ್ಟಿಚ್ ಮಾಡ್ಕೊಳ್ಬೇಕು. ಭಾಳ ದಿನ ಆಯಿತು ಕಟ್ ಮಾಡಿ, ಬಟ್ ಸ್ಟಿಚ್ಚೇ ಮಾಡಿಲ್ಲ. ನಾವು ಬ್ಲೌಸ್ ಹೊಲ್ಕೊಳೋದೇ ಆಗಲ್ಲ, ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ನಾವು ಹೊಲ್ಕೊಳೋದಾಗೋದು. ಸೊ ಈ ಸೀರೆ ಉಟ್ಕೊಳ್ಬೇಕಂದ್ರೆ ಕಂಪಲ್ಸರಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನಾನು. ಇನ್ನು ಎಷ್ಟು ಅಂದರೆ 4ನೇ ದಿನ ಇದೆ ಅಲ್ವಾ, 4ನೇ ದಿನ ಈ ಸೀರೆ ಉಟ್ಕೊಳ್ಬೇಕು. ಹಾಗಾಗಿ ಅಷ್ಟರ ತನಕ ನಾನು ಇದನ್ನು ಸ್ಟಿಚ್ ಮಾಡ್ತೀನಿ. ಈ ಬ್ಲೌಸ್ದು ಸ್ಟಿಚ್ ಮಾಡ್ತೀನಿ. ಕಟ್ ಮಾಡಿದ್ದೀನಿ ಏನಿಲ್ಲ ಗೊತ್ತಿಲ್ಲ, ತೆಗೆದಿಟ್ಕೊಂಡಿದ್ದೀನಿ ಹಿಂದೆ, ನೋಡ್ಕೊಳ್ಬೇಕು. 4ನೇ ದಿನ ಅಲ್ವಾ, ಇನ್ನಷ್ಟು ಟೈಮ್ ಇದೆ. ನಾಳೆಗೆ 1ನೇ ದಿನ ಹಾಕಿರೋದ್ರಿಂದ ಇನ್ನು 3 ದಿನ ಟೈಮ್ ಇದೆ. ಸೊ ಅಷ್ಟರೊಳಗಾಗಿ ಈ ಬ್ಲೌಸ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ 5ನೇ ದಿನ ದೇವಿದು. 5ನೇ ದಿನ ಅಂದರೆ ಸ್ಕಂದಮಾತಾ ದೇವಿ ಅವತಾರಗಳಲ್ಲಿ ಸ್ಕಂದಮಾತಾ ದೇವಿ. ಸೊ ಹಾಗಾಗಿ ಅವತ್ತಿನ ದಿನ ಗ್ರೀನ್ ನಾನು ಉಟ್ಕೊಳ್ಬೇಕು, ಗ್ರೀನ್ ಬಣ್ಣವನ್ನು ನಾವು ಉಟ್ಕೊಳ್ಬೇಕು. ಹಾಗಾಗಿ ಈ ಸೀರೆಯನ್ನು ನಾನು ತೆಗೆದಿದ್ದೀನಿ. ಈ ಸೀರೆ ಬಂದ್ಬಿಟ್ಟು ನಾರಾಯಣಪೇಟೆ ಸೀರೆ ಅಂತ ಹೇಳ್ತೀವಲ್ವ, ನಾರಾಯಣಪೇಟೆ ಸೀರೆ ಇದು ತುಂಬಾ ಚೆನ್ನಾಗಿದೆ ಸೀರೆ. ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬಟ್ ನೀರಿನಾಗ ಹಾಕಿದ ಮೇಲೆ ಐರನ್ ಮಾಡ್ಕೊಳ್ಬೇಕು. ಸದ್ಯಕ್ಕೆ ನಾನೇನೂ ಮಾಡ್ಕೊಂಡಿಲ್ಲ, ಇವತ್ತು ಟೈಮ್ ಕೂಡ ನನಗೆ ಐರನ್ ಮಾಡೋಷ್ಟು ಟೈಮ್ನೂ ಇಲ್ಲ, ಹಾಗಾಗಿ ಹಾಗೆ ವೇರ್ ಮಾಡ್ಕೊಳ್ತೀನಿ. ಐರನ್ ಮಾಡಿಕೊಂಡ್ರೆ ಇನ್ನು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡ್ರ್ ನೋಡಿ, ಬಾರ್ಡ್ರ್ ತುಂಬ ಚೆನ್ನಾಗಿರುತ್ತೆ. ನಾರಾಯಣಪೇಟೆ ಸೀರೆ ಸೂಪರಾಗಿರುತ್ತೆ.
ನಾನು ಮುಂದೆ ನಿಮಗೆ ಇದರದ್ದು ಫೋಟೋಸನ್ನು ಶೇರ್ ಮಾಡ್ತೀನಿ. ಮೇಲ್ಗಡೆ ನೋಡಿ ಈ ಥರ ಆನೆ ಬಾರ್ಡ್ರ್ ಬಂದಿದೆ ನೋಡಿ, ಆನೆ ಮೋಟಿವ್ ಇದೆ. ಸೊ ಮೇಲ್ಗಡೆ ಇಷ್ಟೇ ಬರೋದು, ಬಟ್ ಕೆಳಗಡೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಾರ್ಡ್ರು. ಇದರಲ್ಲಿದ್ದ ನನ್ನ ಮಗಳಿಗೆ ಆಯಿತಾ, ಇದ್ರದ್ದು ನನ್ನ ಮಗಳಿಗೆ, ನಮ್ಮ ಅಕ್ಕನ ಮಗಳಿಗೆ ನಾನು ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅವ್ರದ್ದು 10-11 ವರ್ಷ ಅವರಿಗೆ. ಒಂದು ಸೀರೆ ಬೇಕಾಗುತ್ತೆ, ಕೆಳಗಿನ ಲಂಗ ಹಾಗೆ ಬ್ಲೌಸ್ ಹಾಗೆ ವೇಲ್ ಕೂಡ ಇದರಲ್ಲೇ ಮಾಡ್ಬೋದು. ವೇಲ್ ಮಾಡಿದ್ಮೇಲೆ ಬಾರ್ಡ್ರ್ ಏನು ಮೇಲ್ಗಡೆ ಇರುತ್ತಲ್ಲ ಅದನ್ನು ವೇಲಿಗೆ ಹಚ್ಕೊಳ್ಬೇಕು. ಇದನ್ನು ತೋರಿಸ್ತಾ ಇದೆ ನೋಡಿ. ನನ್ನ ಬ್ಲೌಸ್ ಬಂದುಬಿಟ್ಟು ಇದಿದೆ. ಇದನ್ನು ಕೂಡ ಬೋಟ್ ನೆಕ್ಗೆ ಸ್ಟಿಚ್ ಮಾಡಿದ್ದೀನಿ ನಾನು ನೋಡಿ. ಹಾಗೆ ಒಂದು ಬಾಕ್ಸ್ನಲ್ಲೇ ಹಾಕಿಟ್ಟಿದ್ದೀನಿ, ಮೊನ್ನೆನೇ ತೆಗೆದಿಟ್ಟಿದ್ದೆ ಶೇರ್ ಮಾಡಬೇಕಂತ. ಆ ಕಡೆ ಈ ಕಡೆ ಅಂದರೆ ಆಗಲಿಲ್ಲ. ಸೊ ನೋಡಿ, ಜಸ್ಟ್ ಪಫ್ ಕೊಟ್ಟಿದ್ದೀನಿ ಮೇಲ್ಗಡೆ. ದೊಡ್ಡ ಬಾರ್ಡ್ರ್ ಆಗಿರೋದ್ರಿಂದ ಫುಲ್ ಸ್ಲೀವ್ಸ್ ತುಂಬ ಬಾರ್ಡ್ರ್ ಬಂದಿದೆ. ಮೇಲ್ಗಡೆ ಒಂದು 3 ನಿಲಿಗೆ ಕೊಟ್ಟಿದ್ದೀನಿ ನೋಡಿ, ಪಫ್ ರಾಶಿ ಪಫ್ ಸ್ಲೀವ್ಸ್ ಅಂತ ಹೇಳ್ತೀವಲ್ವ. ಸೊ ಆ ಥರ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕಿಗೆ ಒಂದು ಬಾರ್ಡ್ರನ್ನು ಕೊಟ್ಟಿದ್ದೀನಿ. ಬ್ಯಾಕಿಗೆ ಒಂದು ಸ್ವಲ್ಪ ಬಾರ್ಡ್ರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಬಾರ್ಡ್ರ್ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಡಾಬು ಕೂಡ ಹೊಲ್ಕೊಂಡಿದ್ದೀನಿ. ಬಟ್ ಡಾಬಾ ಇನ್ನೂ ತೆಗೆದಿಲ್ಲ, ನಾನು ಹಾಕ್ಕೊಂಡಿಲ್ಲ, ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ನಮ್ಮ ಹುಡುಗರಿಗೆ ಸ್ಟಿಚ್ ಮಾಡಿದ್ದೀನಿ, ಅವ್ರು ಹಾಕ್ಕೊಳ್ತಾರೆ. ಇದು ನನ್ನ ಬ್ಲೌಸು. ಸೇಮ್ ದೊಡ್ಡ ಬಾರ್ಡ್ರ್ ಇದೆ ಅಲ್ಲ, ಹಾಗಾಗಿ ರಾಶಿ ಪಫ್ ಸ್ಲೀವ್ಸನ್ನು ಮಾಡಿದ್ದೀನಿ. ಇದು ಬ್ಯಾಕ್ ಹುಕ್ಸ್ ನೋಡಿ, ಫ್ರಂಟ್ ಹುಕ್ಸೇ ಮಾಡಿದ್ದೀನಿ, ಫ್ರಂಟ್ ಹುಕ್ಸೇ ಮಾಡಿದ್ದೀನಿ. ಬ್ಯಾಕ್ ಬೋಟ್ ನೆಕ್ ಕೊಟ್ಟು ಪಾಟ್ ನೆಕ್ ಕೊಟ್ಟಿದ್ದೀನಿ. ಬೋಟ್ ನೆಕ್ ಏನಿಲ್ಲ, ಪಾಟ್ ನೆಕ್ ಕೊಟ್ಟು ಫ್ರಂಟ್ ಹುಕ್ಸನ್ನು ಮಾಡಿದ್ದೇನೆ. ಬ್ಯಾಕ್ ಸೈಡಿಗೆ ಒಂದು ಬಾರ್ಡ್ರನ್ನ ಕೊಟ್ಟಿದ್ದೀನಿ. ಸ್ಲೀವ್ಸ್ಗೆ ಈ ಥರ ರಾಶಿ ಫ್ಲಪ್ ಸ್ಲೀವ್ಸನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಮಾತ್ರ ಎಲ್ಲರಿಗೂ, ನನಗಂತಲ್ಲ, ಹುಡುಗರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಈ ಕಲರ್ ಕಾಂಬಿನೇಷನ್ ಏನಿದೆಲ್ಲ ಸೂಪರಾಗಿ ಕಾಣುತ್ತೆ. ಯಾರೇ ಹೊಲಿಸ್ಕೊಳ್ಳಿ ಅದ್ರದ್ದು ಅವ್ರದ್ದು ಲುಕ್ಕೇ ಚೇಂಜ್ ಆಗುತ್ತೆ. ಅಂಥ ಬ್ರೈಟ್ ಕಲರ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹುಡುಗರಿಗೆ ಅಂತ ಹೇಳಿದ್ನಲ್ವ, ಹೇಗೆ ಹೊಲ್ದಿದ್ದೀನಿ ಅಂದರೆ, ಹುಡುಗರ ಬ್ಲೌಸ್ ಇದು, ನಮ್ಮ ಮಕ್ಕಳ ಬ್ಲೌಸ್ ಇದು, ನಮ್ಮ ಅಕ್ಕನ ಮಗಳಿಗೆ ಹಾಗೆ ನನ್ನ ಮಗಳಿಗೆ ನಾನು ಹೊಲ್ದಿದ್ದು. ಸೊ ನನ್ನ ಮಗಳ ಬ್ಲೌಸ್ನ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಅದು ಲಂಗ ಅಂದರೆ ಅವಳದು 9 ಕಲರ್ಸ್ ಬೇರೆ ಕಡೆ ಇಟ್ಟಿದ್ದೀನಿ, ಅದನ್ನು ಕೂಡ ಆದರೆ ಶೇರ್ ಮಾಡ್ತೀನಿ. ಅವಳು ಕೂಡ ಉಟ್ಕೊಳ್ತಾಳೆಲ್ಲ, ಸ್ಕೂಲ್ ಇದೆ, ಬಟ್ ಆದರೂ ಬೆಳಗ್ಗೆ ಉಟ್ಕೊತಾಳೆ. ಮತ್ತು ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಆ್ಯಸ್ ಯೂಶ್ವಲ್ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗಿ ಬರ್ತಾರೆ. ಇವಾಗ ನೋಡಿ, ಅವ್ರದ್ದು ಫ್ರಂಟಿಗೆ ಈ ಥರ ಮಾಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ. ಫ್ರಂಟ್ನಲ್ಲಿ ಏನೂ ಇಲ್ಲ, ಜಸ್ಟ್ ಪ್ರಿನ್ಸ್ ಕಟ್ಟನ್ನು ಕೊಟ್ಟಿದ್ದೀನಿ. ಸೇಮ್ ನಾರ್ಮಲ್ ಬ್ಲೌಸ್, ಸಾರಿ ಬ್ಲೌಸ್ ಹೇಗಿರುತ್ತೆ ಹಾಗೆ, ಯಾಕಂದರೆ ಲಂಗಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ನಾರ್ಮಲ್ ಬ್ಲೌಸ್ ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡಿದ್ದೀನಿ. ಫ್ರಂಟಿಗೆ ಈ ಥರ ಬೋಟ್ ನೆಕ್ ಕೊಟ್ಟಿದ್ದೀನಿ, ಓನ್ಲಿ ಪ್ರಿನ್ಸ್ ಕಟ್ಟ. ಹಾಗೆ ಬ್ಯಾಕ್ ಸೈಡ್ಗೆ ಹುಕ್ಸ್ ಮಾಡಿದೆ ನೋಡಿ, ಸೇಮ್ ಬಾರ್ಡ್ರ್ ಕೊಟ್ಟಿದ್ದೀನಿ. ನಂದು ಬ್ಲೌಸ್ ಹೇಗಿದೆ ಹಾಗೆ ಸೇಮ್ ಬಾರ್ಡ್ರನ್ನ ಬ್ಯಾಕ್ ಸೈಡ್, ಆನೆ ಮೋಟಿವ್ ಏನಿದೆಯಲ್ಲ ಅದನ್ನು ಬ್ಯಾಕ್ ಸೈಡಿಗೆ ಬಾರ್ಡ್ರ್ ಕೊಟ್ಟು ಇಲ್ಲಿ ಬ್ಯಾಕ್ ಹುಕ್ಸ್ ಮಾಡಿದ್ದೀನಿ ನೋಡಿ. ಹುಡುಗರಿಗೆ ಒಂದು 4 ಹುಕ್ಸ್, ಸ್ವಲ್ಪ ಜಾಸ್ತಿ ಡೀಪ್ ತೊಗೊಂಡಿಲ್ಲ ನಾನು, ಸ್ವಲ್ಪ ಕಡಿಮೆ ಡೀಪ್ ತೊಗೊಂಡಿದ್ದೀನಿ. ಯಾಕಂದರೆ ಹುಡುಗರು ತೆಳ್ಳಗಿರ್ತಾರಲ್ವ, ಸುಮ್ಮನೆ ಜಾಸ್ತಿ ಡೀಪ್ ಅನಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಜಸ್ಟ್ ಡೀಪ್ ಕೊಟ್ಟು ಇಲ್ಲಿಗೆ ಟೈ ಮಾಡೋಕ್ಕೆ ಲಾಡಿಯನ್ನು ಕೊಟ್ಟಿದ್ದೀನಿ. ಹಾಗೆ ಬ್ಯಾಕ್ ಹುಕ್ಸ್ ಇದು ಸೇಮ್ ನನಗೆ ಹೇಗೆ ಹೊಲ್ಕೊಂಡಿದ್ನಲ್ವ ಅದೇ ಥರ ಹುಡುಗರಿಗೆ ಕೂಡ ಹೊಲ್ದಿರೋದು. ದೊಡ್ಡ ಬಾರ್ಡ್ರ್ ಇದೆಯಲ್ಲ, ಸೇಮ್ ಆ್ಯಸ್ ಯೂಶ್ವಲ್ ರಾಶಿ ಪಫ್ ಸ್ಲೀವ್ಸನ್ನೇ ಸ್ಟಿಚ್ ಮಾಡಿದ್ದೀನಿ. ಮೇಲ್ಗಡೆ 3 ನಿಲಿಗೆಯನ್ನು ಕೊಟ್ಟು, ಆ ಕಡೆ ಈ ಕಡೆ 3 ನಿಲಿಗೆ ಕೊಟ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ. ಅವ್ರಿಗೆ ಕೂಡ ಇದು ತುಂಬಾ ಚೆನ್ನಾಗಿ ಕಂಡಿತ್ತು. ಇದಕ್ಕೆ ವೇಲು, ಲಂಗ, ಬ್ಲೌಸು, ವೇಲು ಹಾಗೆ ಡಾಬ್ ಹಾಕೊಂಡ್ರಂತೂ ಸೂಪರಾಗಿ ಕಾಣಿಸುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ದಯವಿಟ್ಟು ಈ ಥರ ಸೀರೆ ತಂದು ಹೊಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೆಡಿಮೇಡ್ ತೊಗೋದಕ್ಕಿಂತ ಹೆಚ್ಚಿಗೆ ನಾವು ಸ್ಟಿಚ್ ಮಾಡಿಸಿದ್ರಂದರೆ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ರೆಡಿಮೇಡ್ ಬರುತ್ತೆ, ಅಷ್ಟು ನಿಲಿಗೆಗಳು ಅದರಲ್ಲಿ ಇರಲ್ಲ. ಬಟ್ ನಾವು ಒಂದು ಸೀರೆ ತೊಗೊಂಡು ಫುಲ್ಲಾಗಿ ಹೊಲಿಸಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಾಯಿತು, ಇವಾಗ ಈ ಬ್ಲೌಸ್ ಆಯಿತು. ಇವಾಗ 5 ದಿನ ಕಂಪ್ಲೀಟ್ ಆಯ್ತಲ್ವ ಈ ಸೀರೆಗೆ. ಆಯಿತು, 5 ದಿನ ಮುಗೀತು. ಇವಾಗ ನೆಕ್ಸ್ಟ್ 6ನೇ ದಿನ ಬಂದುಬಿಟ್ಟು ಗ್ರೇ ಕಲರ್ ಇದೆ ನೋಡಿ. ಬಣ್ಣ ಬಂದುಬಿಟ್ಟು ಗ್ರೇ ಕಲರ್ ಇದೆ. ಗ್ರೇ ಕಲರ್ದು ದೇವಿ ಅವತಾರ ಯಾವುದಂದರೆ ಕಾತ್ಯಾಯಿನಿ ಅವತಾರ. ಗ್ರೇ ಅಂದರೆ ಬೂದ್ ಕಲರ್ ಇದೆ ನೋಡಿ. 6ನೇ ದಿನ ಬೂದ್ ಕಲರ್ ಇದೆ. ಸೊ ಇದು ಭಾಳ ಸ್ಮೂತ್ ಇದೆ ಸಾರಿ. ಇದು ಓಪನಿಂಗ್ ಸೀರೆ, ಗಳಿಗೆ ಸೀರೆ ಅಂತ ಹೇಳ್ತೀವಲ್ಲ ಅದು. ನಾನಿನ್ನು ಉಟ್ಕೊಂಡಿಲ್ಲ ಇದನ್ನು, ಇದಿದೆ. ಬಟ್ ಇದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಬ್ಲೌಸ್ ಇದಕ್ಕೂ ಸ್ಟಿಚ್ ಮಾಡಬೇಕು. 2 ಅಂದರೆ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಬೇರೆ ಕಸ್ಟಮರ್ಸ್ ಬ್ಲೌಸ್ ಕೂಡ ಇವೆ ನನಗೆ. ನನ್ನವೇ ಹೊಲ್ಕೊಂಡು ಕುಂದ್ರಕ್ಕಾಗಲ್ಲ.
ಹಾಗಾಗಿ ಸುಮ್ಮನೆ ಎಮರ್ಜೆನ್ಸಿಗೆ ಹೊಲ್ಕೊಂಡ್ರೆ ಸರಿ ಅದನ್ನ ಉಟ್ಕೊಳ್ತೀನಿ. ಇಲ್ಲಾಂದರೆ ರೆಡಿಮೇಡ್ ಬ್ಲೌಸ್ ಇದೆ ಇದೇ ಕಲರ್ದು, ನಮ್ಮ ಸಿಸ್ಟರ್ ತೊಗೊಂಡಿದ್ಲು, ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ. ಅನುಕೂಲ ಆದರೆ ಹೊಲ್ಕೊಳ್ತೀನಿ, ಈ ಬ್ಲೌಸ್ನ ಹೊಲ್ಕೊಂಡು ಅದನ್ನೇ ಉಟ್ಕೊಳ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಈ ಬ್ಲೌಸ್ ಮೇಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇದು ಕೂಡ ಗ್ರೇ ಕಲರ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಸೆಟ್ ಆಗುತ್ತೆ. ಈ ಕಲರ್ ಆದರೆ ಇನ್ನೂ ಬೆಟರ್, ಬಟ್ ಆ ಕಲರ್ದು ನಾವು ಬ್ಲ್ಯಾಕ್ ಉಟ್ಕೊಳಲ್ಲ, ಹಾಗಾಗಿ ಬ್ಲ್ಯಾಕ್ ಕಲರ್ದು ನನ್ನಲ್ಲಿ ಇಲ್ಲ. ಗ್ರೇ ಕಲರ್ದು ದೇವಿ ಅವತಾರ ಅಂತಂದರೆ ಕಾತ್ಯಾಯಿನಿ ಅವತಾರ ನೋಡಿ, ಗ್ರೇ ಕಲರ್ದು ಕಾತ್ಯಾಯಿನಿ ಅವತಾರ. ಆವಾಗ ನಾನು ಈ ಸೀರೆನ ಉಟ್ಕೊಳ್ತೀನಿ. ಬ್ಲೌಸ್ನ ಹೊಲ್ಕೊಂಡಿಲ್ಲ, ಹೊಲ್ಕೊಳಕ್ಕಾದ್ರೆ ಹೊಲ್ಕೊಳ್ತೀನಿ, ಇಲ್ಲಾಂದರೆ ಈ ರೆಡಿಮೇಡ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡೋಣ, ಆ ಬ್ಲೌಸ್ ಆಗಿಲ್ಲ ಅಂದರೆ ಇದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಉಟ್ಕೊಳ್ತೀನಿ. 6ನೇದು ಆಯಿತು. ಇವಾಗ 7ನೇ ದಿನ ಏನಪ್ಪ ಅಂತಂದರೆ 7ನೇ ದಿನ ಬಂದ್ಬಿಟ್ಟು ಆರೆಂಜ್ ಕಲರ್ ಅಂದರೆ ಕೇಸರಿ ಕಲರ್ ನೋಡಿ, ಕಾಳರಾತ್ರಿ ದೇವಿ ಅವತಾರ ಏನಾಗುತ್ತೆ, ಕಾಳರಾತ್ರಿ 7ನೇ ದಿನ ಕಾಳರಾತ್ರಿಯಲ್ಲಿ ಕಾಳರಾತ್ರಿ ದೇವಿದು ಅವತಾರ ಇರುತ್ತೆ. ಸೊ ಅವತ್ತು ಕೇಸರಿ ಕಲರ್ ಆರೆಂಜ್ ಬಣ್ಣವನ್ನು ಹಾಕ್ಕೊಳ್ಬೇಕು. ಸೊ ನೋಡಿ, ಸೆಲ್ಫ್ ಕಲರ್ ಬ್ಲೌಸ್ ಇದೆ ನನ್ನಲ್ಲಿ. ಸೆಲ್ಫ್ ಕಲರ್ ಬ್ಲೌಸ್ ತೊಗೊಂಡಿಲ್ಲ ನಾನು, ಯಾಕಂದರೆ ಭಾಳ ಸಲ ಅದನ್ನೇ ಸೆಲ್ಫನ್ನೇ ಉಟ್ಕೊಂಡಿದ್ದೀನಿ. ಸೊ ಈ ಸಲ ಸ್ವಲ್ಪ ಚೇಂಜ್ ಆಗಿ ಉಟ್ಕೊಳ್ಳೋಣ ಅಂಥೇಳಿ ಆರೆಂಜ್ ಕಲರ್ ಸೀರೆಗೆ ನಾನು ಏನು ಮಾಡಿದ್ದೀನಿ, ಈ ಥರ ಪರ್ಪಲ್ ಕಲರ್ ಬ್ಲೌಸ್ ಇದೆ ನೋಡ್ಬೋದು. ಪರ್ಪಲ್ ಕಲರ್ ಬ್ಲೌಸ್ ಇದೆ, ಇದನ್ನು ಕಾಂಟ್ರಾಸ್ಟಾಗಿ ಉಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಸೆಲ್ಫ್ ಕಲರನ್ನೇ ಉಟ್ಟುಟ್ಟು ಬೇಜಾರಾಗಿದೆ, ಹಾಗಾಗಿ ಆರೆಂಜ್ ಕಲರ್ ಸಾರಿಗೆ ಈ ಕಲರ್ ಬ್ಲೌಸನ್ನು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿತ್ತು, ಹಾಗಾಗಿ ಉಟ್ಕೊಂಡಿದ್ದೀನಿ. ಇದು ನೋಡಿ, ಬ್ಯಾಕ್ ಸೈಡ್ಗೆ ಜಸ್ಟ್ ವಿ ಥರ ಬಂದಿದೆ, ಇವು ಅಂತೀವಲ್ಲ, ಫುಲ್ ಇವೆಲ್ಲ ಜಸ್ಟ್ ವಿ ಥರ ಇದೆ. ಇಲ್ಲಿ ಬಂದುಬಿಟ್ಟು ಈ ಥರ ಲೇಸನ್ನು ಹಚ್ಕೊಂಡಿದ್ದೆ ನೋಡಿ. ಈ ಲೇಸ್ಲಿದ್ದಾನೆ ಅದರದ್ದು ಫುಲ್ ಓವರ್ ಆಲ್ ಬ್ಲೌಸ್ ಲುಕ್ಕೆ ಹೆಚ್ಚಿಗಿದೆ. ಈ ಥರ ಡಬಲ್ ಸ್ಟೆಪ್ ಡೋರಿ, ಇದರಲ್ಲೇ ಡಬಲ್ ಸ್ಟೆಪ್ಪನ್ನು ಹಾಕಿದೆ. ಈ ಥರ ಲೇಸನ್ನು ಹಾಕಿದ್ದೀನಿ ನೋಡಿ. ಹ್ಯಾಂಡ್ಸಿಗೆ ಬಂದ್ವಿ, ಫ್ರಂಟ್ ಕೂಡ ಇದೇ ಲೇಸನ್ನೇ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸು, ತುಂಬಾ ಅಟ್ರಾಕ್ಟಿವ್ ಕಾಣಿಸುತ್ತೆ. ಸ್ವಲ್ಪ ನಾವು ನಾರ್ಮಲ್ ಬ್ಲೌಸ್ಗಿನ ಸ್ವಲ್ಪ ಡಿಸೈನ್ ಏನಾದರೂ ಒಂದು ಸ್ವಲ್ಪ ಎಡಿಷನ್ ಮಾಡಿದ್ರಂದರೆ ಅದ್ರದ್ದು ಸೀರೆ ಬ್ಲೌಸಿನ ಲುಕ್ಕೇ ಚೇಂಜ್ ಆಗುತ್ತೆ. ಇದರಲ್ಲಿ ಏನೂ ಇಲ್ಲ ನೋಡಿ, ಬಾರ್ಡ್ರು ಫುಲ್ ಎಲ್ಲ ಈ ಥರನೇ ಚೆಕ್ಸ್ ಬಂದಿದೆ ಬ್ಲೌಸ್ಗೆ. ಬಟ್ ಈ ಥರ ಸ್ಟಿಚ್ ಮಾಡಿ ಈ ಥರ ಒಂದು ಎಕ್ಸ್ಟ್ರಾ ಲೇಸಸನ್ನು, ಸ್ವಲ್ಪ ಹೈಲೈಟ್ ಆಗಿರೋದ ಲೇಸನ್ನು ಹಚ್ಚಿದ್ದೀನಿ ಅಷ್ಟೇ. ಹಾಗೆಯೇ ಸ್ಲೀವ್ಸಿಗೆ ನೋಡಿ, ಇಲ್ಲಿ ಪಫ್ ಕೊಟ್ಟಿದ್ದೀನಿ, ಫುಲ್ ಪಫ್ ಇದು, ಇಲ್ಲಿ ತನಕ ಪಫ್ ಕೊಟ್ಟು ನೆಕ್ಸ್ಟ್ ಆ ಬಟ್ಟೆ ಏನಿದೆಯಲ್ಲ ಅಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಕಾಣಿಸ್ತಾ ಇದೆಯಲ್ಲ, ಇದು ಪರ್ಪಲ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಇಲ್ಲಿಗೆ ಎದುರು ನೋಡೋಕ್ಕೆ ಇದು ಪರ್ಪಲ್ ಕಲರ್ ಇದೆ. ಪರ್ಪಲ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಇದಕ್ಕೆ ಅಪೋಸಿಟ್ ಕಲರ್ ಆರೆಂಜ್ ಕಲರ್ಗೆ ಅಪೋಸಿಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನೇ ಉಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೇ ಉಟ್ಕೊಳ್ತೀನಿ ನೋಡಿ. ಈ ಥರ ನೆಲಿಗೆ ಬಂದಿದೆ ಸ್ಲೀವ್ಸ್ಗೆ, ಹಾಫ್ ಸ್ಲೀವ್ಸ್ ನೋಡಿದ್ದು ಸೈಜ್ ಸ್ವಲ್ಪ ದೊಡ್ಡದಿದೆ, ಅಕ್ಕಂದು ಬ್ಲೌಸ್ ಇದು. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಫ್ರಿಲ್ಸ್ ಕೊಟ್ಟು ಕೆಳಗಡೆ ಅದೇ ಬಟ್ಟೆನ ಒಂದು ಬಾರ್ಡ್ರ್ ಇದ್ದರೆ ಬಾರ್ಡ್ರ್ ಕೊಟ್ಕೊಳ್ಬೋದು. ಈ ಸೀರೆಯಲ್ಲಿ ಏನಾದರೂ ಬಾರ್ಡ್ರ್ ಇದ್ದರೆ ಅದನ್ನು ಬಾರ್ಡ್ರನ್ನ ಇಲ್ಲಿ ಕೊಟ್ಕೊಳ್ಬೋದು. ಈ ಥರ ಫ್ರಿಲ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ನಲ್ಲಿ ನೋಡಿ ಈ ಥರ ಇದೆ. ಇದು 7ನೇ ದಿನ ಕಾಳರಾತ್ರಿಯಲ್ಲಿ ಆರೆಂಜ್ ಬಣ್ಣ. ಇದು ಕಾಟನ್ ಸೀರೆ ನೋಡಿ, ಇದು ನಿಮಗೆ ಸೀರೆ ಬಗ್ಗೆ ಹೇಳಿಲ್ಲ, ಇದು ಕಾಟನ್ ಸೀರೆ. ಫುಲ್ ಪ್ಯೂರ್ ಕಾಟನ್ನು ಅಂತಲ್ಲ, ಸ್ವಲ್ಪ ಮೀಡಿಯಮ್ ಕಾಟನ್ ಇದೆ ಇದು. ಇದರದ್ದೇ ಸೆಲ್ಫ್ ಕಲರೇ ಬ್ಲೌಸ್ ಬಂದಿತ್ತು, ಬಟ್ ಅವಾಗ ಅದೇ ಟ್ರೆಂಡ್ ಇತ್ತು. ಇವಾಗ ಎಲ್ಲ ಹೋಗಿದೆ, ಡೆಡ್ ಅಪೋಸಿಟ್ ಕಲರ್ಸ್ ಬಂದಿವೆ ಇವಾಗ. ಓಕೆನಾ, ಇವಾಗ 7ನೇ ದಿನ ಇದಾಯಿತು, ಆರೆಂಜ್ ಕಲರ್ ಬಣ್ಣ. ಇವಾಗ 8ನೇ ದಿನ ಬಂದ್ಬಿಟ್ಟು ಪಿಕಾಕ್ ಕಲರ್, ನವಿಲ್ ಬಣ್ಣ ಅಂತಲೇ ಹೇಳ್ತೀವಿ, ಅದನ್ನು ವೇರ್ ಮಾಡ್ಕೊಳ್ಬೇಕು. 8ನೇ ದಿನ ಬಂದ್ಬಿಟ್ಟು ಮಹಾಗೌರಿ ರೂಪದಲ್ಲಿ ದೇವಿ ಅವತರಿಸ್ತಾಳೆ. ಮಹಾಗೌರಿ ರೂಪದಲ್ಲಿ ದೇವಿ ಅವತರಿಸ್ತಾಳೆ. ಹಾಗಾಗಿ ಅವತ್ತಿನ ದಿನ ಏನು ಮಾಡಬೇಕು, ಪಿಕಾಕ್ ಗ್ರೀನ್ ಅಂತ ಹೇಳ್ತೀವಿ, ನವಿಲ್ ಕಲರ್ ಅಂತ. ಈ ಕಲರ್ನ ನಾನು ಉಟ್ಕೊಳ್ತೀನಿ. ಇದು ಸೀರೆ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ, ಕ್ಲಾಸಿ ಆಗಿದೆ ಸೀರೆ. ನೋಡೋಕ್ಕೆ ಫುಲ್ ಹೆವಿ ಅನಿಸ್ಬೋದು, ಬಟ್ ಉಟ್ಕೊಂಡ್ಮೇಲೆ ಅಷ್ಟು ಡೀಸೆಂಟಾಗಿ ಕಾಣುತ್ತೆ. ನಾನು ಯಾವಾಗಲೂ ಉಟ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಅಂಥೇಳಿನೇ ಎಲ್ಲರೂ ಹೇಳಿದರು ನಮ್ಮ ಏರಿಯಾದಲ್ಲಿ. ನೋಡಿ, ಇದು ಸೆರಗಿದೆ, ಇದು ಈ ಥರ ಬಾರ್ಡ್ರ್ ಇಷ್ಟೇ ಬಂದಿದೆ.
ಬಾರ್ಡ್ರ್ ಇದೆ, ಬಟ್ ಸೆರಗಿದೆ, ಆಫ್ ಇದೆ. ಇದು ಫುಲ್ ಸೆರಗಿನ ತುಂಬ ಇದೆ. ಸೀರೆ ತೋರಿಸ್ತೀನಿ ನಿಮಗೆ. ಆಫ್ ತನಕ ಬಂದಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಥರ ಆಫ್ ಇದೆ. ಇಲ್ಲಿ ನೆಲಗಿ ಸೈಡ್ ಎಲ್ಲ ಅರ್ಧ ಬಾರ್ಡ್ರ್ ಅವಾಗ ಅರ್ಧ ಬಾರ್ಡ್ರ್ ಅಂತ ಇದ್ವಲ್ವ, ಹಾಗಾಗಿ ಇದು ಅರ್ಧ ತನಕ ಬಂದುಬಿಟ್ಟು ಮೇಲ್ಗಡೆ ಎಲ್ಲ ಪ್ಲೇನ್ ಇದೆ. ಸೆರಗಿನ ತುಂಬ ಫುಲ್ಲಾಗಿ ಇದೆ. ಫ್ಲೋರಲ್ ವರ್ಕ್ ಅಂತ ಹೇಳ್ತೀನಿ ನೋಡಿ, ಫ್ಲೋರಲ್ ವರ್ಕೇ ಇದೆ ಫುಲ್ಲು. ಥ್ರೆಡ್ ವರ್ಕ್ ಇದು, ಯಾವುದೇ ಸ್ಟಿಕ್ಕರ್ಸ್ ಆಗಿರ್ಬೋದು, ಕುಂದನ್ಸ್ ಆಗಿರ್ಬೋದಿಲ್ಲ. ಥ್ರೆಡ್ ವರ್ಕ್ನಲ್ಲಿ ತುಂಬ ಡೀಸೆಂಟ್ ಆಗಿದೆ ಸೀರೆ ಮಾತ್ರ. ಈ ಕಲರ್ ಪಿಕಾಕ್ ಗ್ರೀನ್ ಇದೆಯಲ್ಲ, ಪಿಕಾಕ್ ಗ್ರೀನ್ಗೆ ಇದಕ್ಕೆ ಬ್ಲೌಸ್ನ ನಾನು ಯಾವ ಥರ ಸ್ಟಿಚ್ ಮಾಡಿದ್ದಂದರೆ, ಬ್ಲೌಸ್ ಕೂಡ ತುಂಬ ಯುನಿಕ್ ಆಗಿದೆ. ಮೊನ್ನೆ ನಾನು ಊರಲ್ಲಿ ಜಾತ್ರೆ ಇತ್ತು, ಸೊ ಹಾಗಾಗಿ ದೇವಿಗೆ ನೈವೇದ್ಯ ಕೊಡೋಕ್ಕಂತ ಹೇಳಿ ಹೋಗಿದ್ದೆ ನಾನು. ಅವರು ಈ ಬ್ಲೌಸ್ ಇಟ್ಕೊಂಡಿದ್ದು, ಮತ್ತು ಅವರು ಕಸ್ಟಮರ್ಸ್ ಕಳಿಸಿ ನನಗೆ, ಅಕ್ಕ ನೀವು ಅವತ್ತು ಉಟ್ಕೊಂಡಿದ್ರಲ್ವ ಅದೇ ಥರನೇ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂದ್ರೆ ತುಂಬ ಖುಷಿ ಆಗ್ತಾಯಿದೆ. ಸೊ ನೋಡಿ, ಬ್ಯಾಕಿಗೆ ಇದು ಬ್ಯಾಕ್ ಸೈಡಿನಲ್ಲಿ ಹೀಗೆ ಇರಲಿ ಅಂತ ಹೇಳಿದರು ಅವರು. ಹಾಗಾಗಿ ಅವ್ರ ಬ್ಲೌಸ್ ಕೂಡ ಇದೆ, ನಾನಿನ್ನೂ ಸ್ಟಿಚ್ ಮಾಡಿಲ್ಲ. ಹಬ್ಬದ ತನಕ ಕೊಡಿ, ದಸರಾ ಹಬ್ಬದ ತನಕ ಕೊಡಿ ಅಂತ ಹೇಳಿದರು. ಅಲ್ಲಿವರೆಗೂ ನಾನು ಅವ್ರದ್ದನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ನೋಡಿ. ಇವಾಗ ಬ್ಯಾಕಿಗೆ ಬೋಟ್ನೆಕ್ ಕೊಟ್ಟಿದ್ದೀನಿ. ಬೋಟ್ನೆಕ್ ಕೊಟ್ಟು ಇಲ್ಲಿಗೆ ಥ್ರೆಡ್ ಪೈಪಿಂಗನ್ನು ಮಾಡಿದ್ದೀನಿ. ಹಾಗೆ ನಾರ್ಮಲಿ ರೌಂಡ್ ಕೊಟ್ಟು ಸಾಕಾಗಿತ್ತು. ಯು ಶೇಪ್ ಆಗಿರ್ಬೋದು, ಸ್ಕ್ವೈರ್ ಶೇಪ್ ಆಗಿರ್ಬೋದು, ಪಾಟ್ ಈ ಥರ ಡ್ರಾಪ್ ಶೇಪ್ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟು ಬೋರ್ ಆಗಿತ್ತು ಅಂಥೇಳಿ ಇದು ಒಂದು ಹೊಸದು ನೋಡೋಣ ಅಂಥೇಳಿ ಟ್ರೈ ಮಾಡಿದ್ದೆ. ಈ ಥರ ಬಂದಿದೆ ನೋಡಿ. ಇದನ್ನು ಬ್ಯಾಕಿಗೆ ಈ ಥರ ಕೊಟ್ಟು, ಬ್ಯಾಕೇನು ಹುಕ್ಸ್ ಮಾಡಿಲ್ಲ, ಫ್ರಂಟ್ ಹುಕ್ಸೇ ಮಾಡಿದ್ದೀನಿ. ಬ್ಯಾಕ್ ಬೋಟ್ನೆಕ್ಕು, ಫ್ರಂಟ್ ನಾರ್ಮಲ್ ಇದು. ಇಲ್ಲಿ ಕೊಟ್ಟು ಇಲ್ಲಿ ಹ್ಯಾಂಗಿಂಗ್ಸನ್ನು ಮಾಡಿದ್ದೀನಿ. ಸಿಂಪಲ್ ಆಗಿದ್ರೆ ಇದು ಮಲ್ಟಿ ಕಲರ್ ಇದೆ ನೋಡಿ. ಇದೆ ಫ್ಲೋರಲ್ ಡಿಸೈನ್ ಏನು ಇವೆಲ್ಲ ಮೆರೂನ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಪಿಂಕ್, ರೆಡ್ಡು ಎಲ್ಲ ಕಲರ್ ಇದೆ. ಹಾಗಾಗಿ ಮಿಕ್ಸ್ ಮ್ಯಾಚ್ ಇದೆ ಇದು. ಕುಂದನ್ಸ್ ಕೂಡ ನಾನು ಬೀಡ್ಸ್ ಏನಿವೆಲ್ಲ ಅವನು ಕೂಡ ಈ ಥರನೇ ಬಳಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಕೆಳಗಡೆನೂ ಕ್ರಿಸ್ಟಲ್ ಬೀಡ್ಸನ್ನು ಕೊಟ್ಟಿದ್ದೀನಿ, ಮೇಲ್ಗಡೆ ಗ್ಲಾಸ್ ಬೀಡ್ಸ್ನ ಹಾಕಿದ್ದೀನಿ. ಇದು ಬ್ಯಾಕ್ ಸೈಡ್ ಇದೆ. ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ. ಸ್ಲೀವ್ಸ್ನಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿದ್ದ ಸ್ಲೀವ್ಸ್ ಇಷ್ಟು ಅಳತೆ. ಕೆಳಗಡೆ ಏನು ಮಾಡಿದ್ದೀನಿ, ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ. ಬಾರ್ಡ್ರದು ಕೆಳಗಡೆ ಇತ್ತು, ಬಟ್ ಸಿಂಪಲ್. ಇವಾಗ ಇದೇ ಬಾರ್ಡ್ರನ್ನ ನಾವು ಕೆಳಗಡೆ ಮಾಡಿದರೆ ಜಸ್ಟ್ ಸಿಂಪಲ್ ಆಗಿತ್ತು ಅಂತ ಹೇಳಿ ಯೋಚನೆ ಮಾಡಿದಾಗ ಬಾರ್ಡ್ರನ್ನ ಇಲ್ಲಿಗೆ ಪ್ಲೇಸ್ ಮಾಡಿದ್ದೀನಿ ನಾನು. ಮಾಮೂಲು ಸ್ಲೀವ್ಸ್ನ ಸ್ಟಿಚ್ ಮಾಡಿ ಮೇಲ್ಗಡೆ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದ ಮೇಲೆ ಇಲ್ಲೇನು ಕೆಳಗಡೆ ಬಾರ್ಡ್ರಿಗೆ ಥ್ರೆಡ್ ಪೈಪಿಂಗ್ ಇದೆಯಲ್ಲ, ಅದರ ಒಳಗಡೆ ಸ್ಟಿಚ್ ಮಾಡ್ಕೋತಾ ಬೀಡ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಹಾಗಾಗಿ ಇದರದ್ದು ಲುಕ್ಕೇ ಒಂಥರ ಚೇಂಜ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ನಾವು ವೇರ್ ಮಾಡಿದಾಗ ಈ ಥರ ಬರುತ್ತೆ. ಅದು ತೋಳು ಬಂದಿ ಅಂತೇನು ಹೇಳ್ತೀವಲ್ಲ, ಆ ಥರ ಬಂದುಬಿಟ್ಟು ಕೆಳಗಡೆ ಬೀಡ್ಸನ್ನ ಶೋ ಅಪ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಹಾಗಾಗಿ ಅವತ್ತು ನೋಡಿದಾಗ ಕಸ್ಟಮರ್ಸ್ ಇಲ್ಲ, ಇದು ಬ್ಲೌಸ್ ಚೆನ್ನಾಗಿದೆ, ನಮಗೆ ಇದೇ ಥರ ಹೊಲ್ಕೊಡಿ ಅಂತ ಹೇಳಿದರು. ಹಾಗಾಗಿ ಅವ್ರದ್ದು ಕೂಡ ಹೊಲ್ಕೊಡ್ಬೇಕು. ಇದು 8ನೇ ದಿನ, ಓಕೆನಾ. 8ನೇ ದಿನ ಪಿಕಾಕ್ ಗ್ರೀನ್ ಕಲರ್ ನವಿಲು ಬಣ್ಣ ಇದು ಆಯಿತು. ಇವಾಗ 9ನೇ ದಿನ ಬಂದುಬಿಟ್ಟು ಪಿಂಕ್ ಕಲರ್ ಇದೆ. ನವರಾತ್ರಿಯಲ್ಲಿ 9ನೇ ದಿನ ಪಿಂಕ್ ಕಲರ್ ಇದೆ. ಇದು ಸಿದ್ಧಿರಾತ್ರಿ ಅಂತ ದೇವಿ ಅವತಾರಗಳಲ್ಲಿ ಬರುತ್ತೆ. ಸಿದ್ಧಿರಾತ್ರಿ ಅಂತೇಳಿ ಬರುತ್ತೆ ನವರಾತ್ರಿ 9ನೇ ದಿನ. ಈ ದಿನ ಬಂದುಬಿಟ್ಟು ಪಿಂಕ್ ಕಲರ್ ಗುಲಾಬಿ ಬಣ್ಣವನ್ನು ನಾವು ವೇರ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕೂಡ ನಾರ್ಮಲ್ ಸೀರೆನೇ, ಬಟ್ ಬಟ್ಟೆ ತುಂಬಾ ಸ್ಮೂತಾಗಿದೆ. ನಾವು ಹೇಗೆ ವೇರ್ ಮಾಡ್ಕೊಳ್ತೀವಿ ಹಾಗೆ ಕುತ್ಕೊಳ್ಳುತ್ತೆ ಸೀರೆ. ತುಂಬಾ ಚೆನ್ನಾಗಿದೆ ಸೀರೆ ನೋಡಿ. ಈ ಥರ ಟ್ಯಾಸಲ್ಸ್ ಬಂದಿವೆ ಸೆರಗಿನಲ್ಲಿ, ಸೀರೆಯಲ್ಲೇ ಬಂದಿವೆ, ನಾನೇನು ಎಕ್ಸ್ಟ್ರಾ ಹಾಕಿಲ್ಲ. ಸೀರೆಯಲ್ಲೇ ಟ್ಯಾಸಲ್ಸ್ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಸೀರೆಯಲ್ಲೇ ಬರುತ್ತೆ. ಎಲ್ಲೋ ರೇರಿಗೆ ಮಾತ್ರ ದೊಡ್ಡ ದೊಡ್ಡ ಸೀರೆಗಳಿಗೆ ಕಡಿಮೆ, ಬಟ್ ಮಾಮೂಲು ಮೆತ್ತನ್ ಸೀರೆಗಳಿಗೆ, ಅವು ಸೀರೆಗಳಿಗೆ ಅದರಲ್ಲೇ ಕೊಟ್ಬಿಡ್ತಾರೆ. ಇದ್ರದ್ದು ಬ್ಲೌಸ್ ಬಂದುಬಿಟ್ಟು ಬರೀ ಓನ್ಲಿ ಥ್ರೆಡ್ ಪೈಪಿಂಗನ್ನು ಮಾಡಿದ್ದೀನಿ ನಾನು. ಎಕ್ಸ್ಟ್ರಾ ಯಾವುದು ಸ್ಲೀವ್ಸ್ ಆಗಿರ್ಬೋದು ಏನೂ ಅಟ್ಯಾಚ್ ಮಾಡಿಲ್ಲ. ಮಾಮೂಲು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ನಾರ್ಮಲ್ ಫ್ರಂಟ್ ಹುಕ್ಸ ಇದೆ, ಬ್ಲೌಸ್ ಫ್ರಂಟ್ ಹುಕ್ಸ್ ಇದೆ ನೋಡಿ. ಥ್ರೆಡ್ ಪೈಪಿಂಗ್ ಅಂದರೆ ವೈಟ್ ಕಲರ್ದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಯಾಕಂದರೆ ನೋಡಿ ಸೀರೆಯಲ್ಲಿ ಇಲ್ಲೆಲ್ಲ ವೈಟ್ ಮೋಟಿವ್ ಇದೆಯಲ್ಲ, ಹಾಗಾಗಿ ಒಂಥರ ಸಿಲ್ವರ್, ತೀರಾ ವೈಟ್ ಅಂದರೆ ವೈಟ್ ಇಲ್ಲ, ಸಿಲ್ವರ್ ಕಲರ್ದು ಪೈಪಿಂಗ್ ಕೊಟ್ಟಿದ್ದೀನಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಸ್ಲೀವ್ಸ್ 3 ಸೈಡ್ನು ನೀವು ನೋಡಿ. ಸ್ಲೀವ್ಸ್ ಬಂದುಬಿಟ್ಟು ಬಾರ್ಡ್ರ್ ಇದೆ ಇಲ್ಲ, ಬಾರ್ಡ್ರಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಬಾರ್ಡ್ರಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ ಕೂಡ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ. ಇವಾಗ 9 ದಿನದ್ದು ಕಂಪ್ಲೀಟಾಗಿ ಆಯಿತು. ಇವಾಗ 9 ಸೀರೆಗಳನ್ನು ನೋಡಿ ಫ್ರೆಂಡ್ಸ್,
ಇಲ್ಲಿ ಎಲ್ಲ 9 ಸೀರೆಗಳನ್ನು ಇಟ್ಟು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಇನ್ನೊಂದು ಸಲ ನಾನು ಹೇಳ್ತೀನಿ. ಫಸ್ಟಿಗೆ ನಾಳೆ ಬಂದುಬಿಟ್ಟು 22 ಸೆಪ್ಟೆಂಬರ್ 22 ಶೈಲಪುತ್ರಿ ದೇವಿ 9 ಅವತಾರಗಳನ್ನು ನಾನು ಹೇಳ್ಕೊತಾ ಸೀರೆ ಕಲರನ್ನು ಇನ್ನೊಂದು ಸಲ ನಿಮ್ಮ ಮುಂದೆ ಹೇಳ್ತೀನಿ. ಸೊ ಫಸ್ಟಿಗೆ ಬಂದುಬಿಟ್ಟು ಶೈಲಪುತ್ರಿ ವೈಟ್ ಕಲರ್ ಆಗುತ್ತೆ, ಬಿಳಿ ಕಲರ್ದು ನಾವು ವೇರ್ ಮಾಡ್ಕೊಳ್ಬೇಕು. ಶೈಲಪುತ್ರಿ ದೇವಿ ದಿವೇಶ. ಎರಡನೇ ದಿನ ಬ್ರಹ್ಮಚಾರಿಣಿ, ರೆಡ್ ಏನಿದೆಯಲ್ಲ ಬ್ರಹ್ಮಚಾರಿಣಿ ರೂಪ ದೇವಿದು, ಬ್ರಹ್ಮಚಾರಿಣಿ ರೂಪ. ಮೂರನೇ ದಿನ ಬಂದುಬಿಟ್ಟು ಕಡು ನೀಲಿ ರಾಯಲ್ ಬ್ಲೂ ಕಲರ್ದು ವೇರ್ ಮಾಡ್ಕೊಳ್ಬೇಕಾಗುತ್ತೆ, ದೇವಿ ಅವತಾರ ಚಂದ್ರಗಂಟ ದೇವಿದು. ನಾಲ್ಕನೇ ದಿನ ಬಂದುಬಿಟ್ಟು ಕೂಷ್ಮಾಂಡ ದೇವಿ ಅವತಾರಗಳಲ್ಲಿ ಆಗುತ್ತೆ, ಅದು ಹಳದಿ ಬಣ್ಣ, ಯೆಲ್ಲೋ ಕಲರ್ ಅಂತೇನು ಹೇಳ್ತೀವಲ್ವ, ಸೊ ಹಳದಿ ಬಣ್ಣ. ಹಾಗೆಯೇ 5ನೇ ದಿನ ಬಂದುಬಿಟ್ಟು ಗ್ರೀನ್ ಕಲರ್ ಇರುತ್ತೆ ದೇವಿದು, ಸ್ಕಂದಮಾತಾ ರೂಪ ದೇವಿ ಅವತಾರಗಳಲ್ಲಿ ಸ್ಕಂದಮಾತಾ ರೂಪ ಗ್ರೀನ್ ಕಲರ್ ಇದೆ. ಹಾಗೆಯೇ 6ನೇ ದಿನ ಬಂದುಬಿಟ್ಟು ಗ್ರೇ ಕಲರ್ದು ಕಾತ್ಯಾಯಿನಿ ರೂಪ ದೇವಿದು, ಕಾತ್ಯಾಯಿನಿ ರೂಪ ನಾವು ಗ್ರೇ ಕಲರ್ ಅಥವಾ ಬೂದು ಬಣ್ಣವನ್ನು ಹಾಕ್ಕೊಳ್ಬೇಕು. ಹಾಗೆಯೇ 7ನೇ ದಿನ ಬಂದುಬಿಟ್ಟು ಕಾಳರಾತ್ರಿ ದೇವಿ ಅವತಾರಗಳಲ್ಲಿ ಕಾಳರಾತ್ರಿ ಆಗ್ತಾಳೆ, ಅವತ್ತಿನ ದಿನ ನಾವು ಆರೆಂಜ್ ಕಲರ್ ಬಣ್ಣವನ್ನು ಹಾಕ್ಕೊಳ್ಬೇಕು. ಹಾಗೆಯೇ 8ನೇ ದಿನ ಬಂದುಬಿಟ್ಟು ಪಿಕಾಕ್ ಗ್ರೀನ್ ಕಲರ್ದು ನಾವು ಹಾಕ್ಕೊಳ್ಬೇಕಾಗುತ್ತೆ, ದೇವಿ ಅವತಾರ ಮಹಾಗೌರಿ ದೇವಿದು, ಮಹಾಗೌರಿ. ಹಾಗೆಯೇ 9ನೇ ದಿನ ಬಂದುಬಿಟ್ಟು ಸಿದ್ಧಿದಾತ್ರಿ ಅಂತ ದೇವಿ ಅವತಾರಗಳಲ್ಲಿ ಬರುತ್ತೆ, ಸಿದ್ಧಿದಾತ್ರಿ. 9ನೇ ದಿನ ಬಂದುಬಿಟ್ಟು ಅವತ್ತಿನ ದಿನ ಗುಲಾಬಿ ಬಣ್ಣ ಅಥವಾ ಪಿಂಕ್ ಕಲರನ್ನು ವೇರ್ ಮಾಡ್ಕೊಳ್ಬೇಕು. ಇಷ್ಟು ನವರಾತ್ರಿದು ಬಣ್ಣಗಳ ಬ್ಲಾಗ್ ಆಗಿರುತ್ತೆ. ಹಾಗೆ ಸೀರೆ ಕೂಡ ನಾನು ನಿಮ್ಮ ಮುಂದೆ ಸೀರೆ ಬ್ಲೌಸ್ ಎಲ್ಲವನ್ನು ಕೂಡ ಹೇಳಿದ್ದೀನಿ ಅದರದ್ದು, ಓಕೆನಾ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿಕೊಳ್ಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.